ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ. ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಯನ್ಮಿಥ್ಯಾತ್ವಂ ಪರೋ ವಕ್ತಿ ಸ್ವಾಜ್ಞಾನಸ್ಯ ತಥೈವ ತತ್ ಯಸ್ಮಾತ್ತದಸ್ಮದೀಶಾನೇ ನಾಭೂದಸ್ತಿ ಭವಿಷ್ಯತಿ. ಮಾಯಾವಾದ ಮತದಲ್ಲಿ ಅವರು ಅಜ್ಞಾನವನ್ನು ಮಿಥ್ಯಾ ಅಂತ ಕರೀತಾರೆ. ಎಲ್ಲವೂ ಮಿಥ್ಯಾ. ಮಾಯಾವಾದಿಗಳ ಮತದಲ್ಲಿ ಬ್ರಹ್ಮನನ್ನು ಬಿಟ್ಟು ಉಳಿದು ಎಲ್ಲವನ್ನೂ ಕೂಡ ಮಿಥ್ಯಾ ಅಂತ ಹೇಳಿದೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ. ಜಗತ್ತು ಅಂತಂದರೆ ಜಗತ್ತೂ ಹೌದು, ಜಗತ್ತಿನಲ್ಲಿರುವಂತಹ ಎಲ್ಲ ಪದಾರ್ಥಗಳೂ ಹೌದು, ಆ ಜಗತ್ತಿನ ನಿರ್ಮಾಣಕ್ಕೆ ಕಾರಣವಾದ ಅಜ್ಞಾನವೂ ಹೌದು. ಎಲ್ಲವನ್ನೂ ಅವರು ಮಿಥ್ಯಾ ಅಂತ ಕರೀತಾರೆ. ಅದು ಹೇಳ್ತಾರೆ, ಅವರು ಹೇಳಿದ್ದು ಮಿಥ್ಯಾ ಎಂಬತಕ್ಕಂಥದ್ದು ಭಗವಂತನಲ್ಲಿ ಅಜ್ಞಾನ ಮಿಥ್ಯಾ ಅಂತ ಹೇಳ್ಬೋದು. ಭಗವಂತನಲ್ಲಿ ಅಜ್ಞಾನಕ್ಕೆ ಮಿಥ್ಯಾತ್ವವನ್ನು ನಾವು ಹೇಳಲಿಕ್ಕೆ ಬರುತ್ತೆ. ಮಿಥ್ಯಾತ್ವ ಅಂದರೆ ಏನು? ಮಿಥ್ಯಾತ್ವದ ಲಕ್ಷಣವನ್ನು ಅವ್ರು ಹೇಳ್ತಾರೆ. ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವಂ ಅಂತ. ಈ ಶಬ್ದ ಹೇಳಿದ್ರೆ ಅರ್ಥ ಆಗಲ್ಲ. ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವಂ ಅಂತಂದರೆ ಮೂರು ಕಾಲದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬರುತ್ತೆ. ತ್ರೈಕಾಲಿಕ ನಿಷೇಧ ಪ್ರತಿಯೋಗಿ ಅಂದರೂ ಮೂರು ಕಾಲದಲ್ಲಿ ಅದು ಇಲ್ಲ ಅಂದರೂ ಒಂದೇ ಅರ್ಥ. ಈಗ ಶಶವಿಷಾಣ ಇದೆಯಲ್ಲ, ಅಥವಾ ನರವಿಷಾಣ, ಅದು ಮಿಥ್ಯಾ. ಏನರ್ಥ? ತ್ರೈಕಾಲಿಕ ನಿಷೇಧ ಪ್ರತಿಯೋಗಿ ಆಗಿದೆ. ಅದಕ್ಕರ್ಥ ಯಾವ ಕಾಲದಲ್ಲಿಯೂ ಇಲ್ಲ. ಅದನ್ನೇ ನಾಸ್ತಿ ನಾಸೀತ್ ನ ಭವಿಷ್ಯತಿ. ನಾಸೀತ್ ಇರಲಿಲ್ಲ, ನಾಸ್ತಿ ಈಗಿಲ್ಲ, ನ ಭವಿಷ್ಯತಿ ಮುಂದಿರೋದಿಲ್ಲ. ಇದೇ ತ್ರೈಕಾಲಿಕ ನಿಷೇಧ. ಯಾವುದು ಹಿಂದೂ ಇರಲಿಲ್ವೋ, ಈಗಿಲ್ಲವೋ, ಮುಂದೂ ಇರೋದಿಲ್ಲವೋ ಅದನ್ನು ಮೂರು ಕಾಲದಲ್ಲಿ ಇಲ್ಲ ಅಂತ ಹೇಳ್ಬೋದು. ಮೂರು ಕಾಲದಲ್ಲಿ ಇಲ್ಲ ಅಂತ ಹೇಳೋದಿದೆಯಲ್ಲ, ಇದನ್ನೇ ತ್ರೈಕಾಲಿಕ ನಿಷೇಧ ಅಂತೇವೆ. ಯಾವುದನ್ನು ಮೂರು ಕಾಲದಲ್ಲಿ ಇಲ್ಲ ಅಂತೇವೋ ಅದು ತ್ರೈಕಾಲಿಕ ನಿಷೇಧ ಪ್ರತಿಯೋಗಿ. ಯಾವುದನ್ನು ಮೂರು ಕಾಲದಲ್ಲಿ ಇಲ್ಲ ಅಂತ ಹೇಳ್ತೇವೋ ಅದು ತ್ರೈಕಾಲಿಕ ನಿಷೇಧ ಪ್ರತಿಯೋಗಿ. ಮೂರು ಕಾಲದಲ್ಲಿ ಯಾವುದನ್ನು ಇಲ್ಲ ಅಂತ ಹೇಳ್ತೇವೆ? ನರವಿಷಾಣ, ಶಶವಿಷಾಣ, ಕೂರ್ಮರೋಮ, ಇದೆಲ್ಲವೂ ಕೂಡ ಮೂರು ಕಾಲದಲ್ಲಿ ಇಲ್ಲ ಅಂತ ಹೇಳ್ತೇವೆ. ಹಾಗಾದರೆ ಇದೆಲ್ಲ ಏನಾಗಿದೆ? ತ್ರೈಕಾಲಿಕ ನಿಷೇಧ ಪ್ರತಿಯೋಗಿ ಆಗಿದೆ. ಹಾಗೆಯೇ ಅಜ್ಞಾನವೂ ಕೂಡ ಮಿಥ್ಯಾ. ಮಿಥ್ಯಾ ಅಂದ್ರೇನು? ತ್ರೈಕಾಲಿಕ ನಿಷೇಧ ಪ್ರತಿಯೋಗಿ. ಭಗವಂತನಲ್ಲಿ ಅಜ್ಞಾನ ಮಿಥ್ಯಾ. ಭಗವಂತನಲ್ಲಿ ಅಜ್ಞಾನ ಮೂರು ಕಾಲದಲ್ಲಿ ಇಲ್ಲ. ಹೌದು ತಾನೆ? ಅದನ್ನು ಹೇಳ್ತಾರೆ, ಯಸ್ಮಾತ್ ತದಸ್ಮದೀಶಾನೇ ನಾಭೂತ್ ಅಸ್ತಿ ಭವಿಷ್ಯತಿ. ನಾಭೂತ್ ನಾಸ್ತಿ ನ ಭವಿಷ್ಯತಿ. ಮಾಯಾವಾದಿಗಳ ಮತದಲ್ಲಿ ಅಜ್ಞಾನವನ್ನು ಮಿಥ್ಯಾ ಅಂತ ಕರೀತಾರೆ. ಭಗವಂತನಲ್ಲಿ ಆಗಬೇಕಾದರೆ ಅಜ್ಞಾನ ಎಂಬತಕ್ಕಂಥದ್ದು ಮಿಥ್ಯಾ ಅಂತ ಹೇಳ್ಬೋದು. ಜೀವರಲ್ಲಿ ಅಜ್ಞಾನ ಮಿಥ್ಯಾ ಅಲ್ಲ. ಅವರು ಸರ್ವಥಾ ಅಜ್ಞಾನವನ್ನು ಮಿಥ್ಯಾ ಅಂತಾರೆ. ಸರ್ವಥಾ ಮಿಥ್ಯಾ ಅಂದರೆ ಏನರ್ಥ? ಯಾವಾಗಲೂ ಇರಲಿಲ್ಲ, ಈಗೂ ಇಲ್ಲ, ಮುಂದೆ ಇರೋದಿಲ್ಲ ಅಂತ ಅವರು. ನಾವು ಹೇಳ್ತೇವೆ ಅದು ಅಜ್ಞಾನಕ್ಕೆ ಭಗವಂತನ ವಿಷಯದಲ್ಲಿ ಆಗುತ್ತೆ. ಭಗವಂತನ ವಿಷಯದಲ್ಲಿ ಅಜ್ಞಾನ ಯಾವತ್ತೂ ಇಲ್ಲ, ಇರಲಿಲ್ಲ, ಈಗೂ ಇಲ್ಲ, ಮುಂದೆ ಇರೋದಿಲ್ಲ. ಆದ್ದರಿಂದ ಅಜ್ಞಾನವು ಮಿಥ್ಯಾ, ಅಜ್ಞಾನವು ತ್ರೈಕಾಲಿಕ ನಿಷೇಧ ಪ್ರತಿಯೋಗಿ. ಭಗವಂತನ ವಿಷಯದಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು ಮೂರು ಕಾಲದಲ್ಲಿ ಇಲ್ಲ ಅಂತ ಹೇಳಿಕ್ಕೆ ಬರುತ್ತೆ, ಮಿಥ್ಯಾ ಅಂತ ಹೇಳಬಹುದು. ಜೀವನಲ್ಲಿ ಅಲ್ಲ. ಜೀವನಲ್ಲಿ ಇತ್ತು, ಇದೆ, ಇರಲ್ಲ, ಇರುತ್ತೆ ಅಲ್ಲ. ಜೀವನಲ್ಲಿ ಅಜ್ಞಾನ ಇತ್ತು, ಈಗಿದೆ,
ಮುಂದೆ ಭಗವಂತನ ತತ್ವಜ್ಞಾನ ಬಂದಾಗ ಇಲ್ಲ ಅಂತಾಗುತ್ತೆ. ಅಂದರೆ ಏಕಕಾಲದಲ್ಲಿ ಮಾತ್ರ ಇಲ್ಲ ಅಂತ ಹೇಳೋದು, ತ್ರಿಕಾಲದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಜೀವನಲ್ಲಿ ಆಗಬೇಕು, ಬ್ರಹ್ಮನಲ್ಲಿ ಆಗಬೇಕಾದರೆ ಯಾವ ಕಾಲದಲ್ಲಿಯೂ ಇಲ್ಲ. ಆದ್ದರಿಂದ ಅಜ್ಞಾನವನ್ನು ಮಿಥ್ಯಾ ಅಂತ, ನಿನ್ನ ಸಂತೋಷಕ್ಕೋಸ್ಕರ ಅಜ್ಞಾನವನ್ನು ಮಿಥ್ಯಾ ಅಂತ ಹೇಳ್ಬೋದು. ಎಲ್ಲಿ? ಬ್ರಹ್ಮನಲ್ಲಿ ಮಿಥ್ಯಾ ಅಂತ ಹೇಳ್ಬೋದು. ಅನೃತ ಅಂದರು, ಮೃಷ ಅಂದರು, ಮಿಥ್ಯಾ ಅಂದರು ಒಂದೇ ಅರ್ಥ. ಅಲ್ಲಿ ಸಂಬಂಧಪಟ್ಟ ವಿಷಯ ಉಪಸಂಹಾರ ಮಾಡಿದ್ದು, ಇನ್ನೂ ಅವಿದ್ಯಾ ಸಂಬಂಧ ವಿಷಯ ಇನ್ನೂ ಇದ್ದೇ ಇದೆ, ಅದು ಸಂಪೂರ್ಣ ಮುಗಿದಿಲ್ಲ. ಅವರು ಮಿಥ್ಯಾತ್ವ ಅಂದರೆ ತೈಕಾಲಿಕ ನಿಷೇಧ ಪ್ರತಿಯೋಗಿತ್ವ ಅಂತ ಹೇಳ್ತಾರೆ, ನಾವು ಅದನ್ನು ಹೇಳ್ತೇವೆ. ಆದರೆ ಅವರು ಜಗತ್ತಿನಲ್ಲಿದೆ ಅಂತಾರೆ, ನಾವು ಅಸತ್ತಾದ ಪದಾರ್ಥದಲ್ಲಿದೆ ಅಂತ ಹೇಳ್ತೇವೆ. ನಮ್ಮತ ಪ್ರಕಾರ ಮಿಥ್ಯಾತ್ವ ಅಂದರು ಅಸತ್ವ ಅಂದರೂ ಒಂದೇ. ನಮ್ಮತ ಪ್ರಕಾರ ಮಿಥ್ಯಾತ್ವ ಅಂದರು ಅಸತ್ವ ಅಂದರೂ ಒಂದೇ. ಅಸತ್ವ ಅಂತಂದರೆ ಇಲ್ಲ ಅಂತ. ಶಶವಿಷಾಣ ಅಸತ್, ಶಶವಿಷಾಣದಲ್ಲಿ ಅಸತ್ವ, ಶಶವಿಷಾಣ ಮಿಥ್ಯಾ, ಶಶವಿಷಾಣದಲ್ಲಿ ಮಿಥ್ಯಾತ್ವ. ಮಿಥ್ಯಾತ್ವ ಅಂದರು ಅಸತ್ವ ಅಂದರೂ ಒಂದೇ ಅರ್ಥ. ನಾವು ಅಸತ್ವವನ್ನೇ ಮಿಥ್ಯಾತ್ವ ಅಂತ ಹೇಳ್ತೇವೆ, ಮಿಥ್ಯಾತ್ವವನ್ನೇ ಅಸತ್ವ ಅಂತ ಹೇಳ್ತೇವೆ. ಅವರು ಮಿಥ್ಯಾತ್ವ ಬೇರೆ ಅಸತ್ವ ಬೇರೆ ಅಂತ ಹೇಳ್ತಾರೆ. ಮಿಥ್ಯಾತ್ವ ಘಟಪಟಾದಿಗಳಲ್ಲಿದೆ ಅಥವಾ ಶುಕ್ತಿ ರೂಪದಲ್ಲಿದೆ. ಶುಕ್ತಿ ರೂಪದಲ್ಲಿ ಮಿಥ್ಯಾತ್ವ ಇದೆ, ಅಸತ್ವ ಇಲ್ಲ. ಶಶವಿಷಾಣದಲ್ಲಿ ಮಿಥ್ಯಾತ್ವ ಇಲ್ಲ, ಅಸತ್ವ ಇದೆ. ಶುಕ್ತಿರೂಪ್ಯ ಮತ್ತು ಶಶವಿಷಾಣ ಇವೆರಡರಲ್ಲಿ ಅವರು ವೈಲಕ್ಷಣ್ಯವನ್ನು ಹೇಳ್ತಾರೆ. ಶಶವಿಷಾಣದಲ್ಲಿ ಅಸತ್ವ ಇರೋದು, ಶುಕ್ತಿರೂಪ್ಯದಲ್ಲಿ ಮಿಥ್ಯಾತ್ವ ಇರೋದು. ನಮ್ಮತ ಪ್ರಕಾರ ಹೇಳ್ತೇನೆ, ನಮ್ಮತ ಪ್ರಕಾರ ಅಸತ್ವ ಇರೋದು ಶಶವಿಷಾಣದಲ್ಲಿ, ಶುಕ್ತಿರೂಪ್ಯದಲ್ಲೂ ಕೂಡ ಅಸತ್ವನೇ ಇರೋದು. ನಮ್ಮತ ಪ್ರಕಾರ ಶುಕ್ತಿರೂಪ್ಯದಲ್ಲಿ ಅಸತ್ವನೇ ಇರೋದು, ಶಶವಿಷಾಣದಲ್ಲೂ ಅಸತ್ವ ಇರೋದು, ಶುಕ್ತಿರೂಪ್ಯದಲ್ಲಿ ಮಿಥ್ಯಾತ್ವ ಇರೋದು ಅವ್ರು ಹೇಳೋದು. ನಾವು ಹೇಳ್ತೇವೆ ಶುಕ್ತಿರೂಪ್ಯದಲ್ಲಿ ಅಸತ್ವ ಇದೆ, ಮಿಥ್ಯಾತ್ವ ಇದೆ, ಶಶವಿಷಾಣದಲ್ಲೂ ಅಸತ್ವ ಇದೆ, ಮಿಥ್ಯಾತ್ವ ಇದೆ. ಇದು ನಮ್ಮ ಸಿದ್ಧಾಂತ. ಮಿಥ್ಯಾತ್ವಕ್ಕೂ ಅಸತ್ವಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ. ಆದರೆ ಅವರು ಹೇಳ್ತಾರೆ ಶಶವಿಷಾಣ ಮಿಥ್ಯಾ ಅಲ್ಲ, ಶಶವಿಷಾಣ ಅಸತ್, ಶುಕ್ತಿರೂಪ್ಯ ಅಸತ್ತಲ್ಲ, ಶುಕ್ತಿರೂಪ್ಯ ಮಿಥ್ಯಾ ಅಂತ. ಯಾಕೆ ಅಂದರೆ ಯಾವುದು ಪ್ರತೀಯತೆ ತೋರ್ತಾ ಇದೆಯೋ ಅದನ್ನು ಅಸತ್ತಲ್ಲ, ಅಸಚ್ಚೇನ್ನ ಪ್ರತೀಯತ. ಯಾವುದು ತೋರ್ತಾ ಇದೆಯೋ ಅದು ಅಸತ್ತಾಗಿರೋದಿಲ್ಲ ಅವ್ರ ಸಿದ್ಧಾಂತ. ಶಶವಿಷಾಣ ತೋರಲ್ಲ, ಅಸತ್. ಶುಕ್ತಿರೂಪ್ಯ ಇದಂ ರಜತಂ ತೋರ್ತು, ಇದಂ ರಜತಂ ಅಂತ ರಜತ ತೋರಿದೆ. ಆದ್ದರಿಂದ ಅದು ತೋರ್ತಾ ಇರೋದರಿಂದಾಗಿ ಪ್ರತೀತಿಗೆ ವಿಷಯ ಆಗಿದೆ, ಅದರಿಂದಾಗಿ ಅದನ್ನು ಅಸತ್ ಅಂತ ಕರೀಲಿಕ್ಕೆ ಬರಲ್ಲ, ಮಿಥ್ಯಾ ಅಂತ ಕರಿಬೇಕು ಅಂತ. ಎಲ್ಲಿಯೂ ಇಲ್ಲ, ಇರುವಿಕೆ ಇಲ್ಲ, ಎಲ್ಲೂ ಇಲ್ಲ ಅಂತ ಅರ್ಥ. ಇರುವಿಕೆ ಇಲ್ಲ ಅಂತಂದರೆ ಎಲ್ಲೂ ಇಲ್ಲ ಅಂತ ಅರ್ಥ. ಅದೇ ಅಸತ್. ಶುಕ್ತಿರೂಪಿ ಎಲ್ಲಿದೆ? ಶುಕ್ತಿಯಲ್ಲಿ ತೋರಿದ ರಜತ ಎಲ್ಲಿದೆ? ನಿಮ್ಮನೇಲಿತ್ತಾ? ಇಲ್ಲ ತಾನೆ? ನಿಮ್ಮನೇಲಿದ್ದು ತೋರಿದಲ್ಲ. ಅದಕ್ಕೆ ಅಸದೇವ ರಜತಂ ಪ್ರತ್ಯಭಾತ್ ಅನುಭವ. ಆ ರಜತ ಅಸತ್ತಾದದ್ದೇ ತೋರಿತು ಅಂತ ಅನುಭವ ಬರ್ತಾ ಇದೆ. ಆದ್ದರಿಂದ ಆ ರಜತ ಅಸತ್ತು, ಶಶವಿಷಾಣವು ಅಸತ್ತು, ಏನೂ ವ್ಯತ್ಯಾಸ ಇಲ್ಲ. ಆದರೆ ಅವ್ರು ಹೇಳ್ತಾರೆ ಶಶವಿಷಾಣ ಕಾಣಲ್ಲ, ರಜತ ಕಾಣ್ತಾ ಇದೆ, ತೋರ್ತಾ ಇದೆ. ಅದು ಪ್ರತೀತಿಗೆ ವಿಷಯ ಆಗಿದೆ. ಯಾವುದು ಪ್ರತೀತಿಗೆ ವಿಷಯವಾಗಿದೆಯೋ ಅದು ಮಿಥ್ಯಾ, ಯಾವುದು ಪ್ರತೀತಿಗೆ ವಿಷಯ ಅಲ್ಲವೋ ಅದು ಅಸತು. ಶಶವಿಷಾಣ ಪ್ರತೀತಿಗೆ ವಿಷಯ ಅಲ್ಲ, ಆದ್ದರಿಂದ ಅದು ಅಸತು. ಶುಕ್ತಿರೂಪ್ಯ ಇದಂ ರಜತಂ ಎಂಬುದಾಗಿ ಪ್ರತೀತಿಗೆ ವಿಷಯ ಆಗಿದೆ, ಆದ್ದರಿಂದ ಅದು ಮಿಥ್ಯಾ, ಅಸತ್ತಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಹಾಗಲ್ಲ. ಮಿಥ್ಯಾ ಅಂದರು ಅಸತ್ತಂದರು ಒಂದೇನೇ ಅಂತ. ಶುಕ್ತಿರೂಪ್ಯ ಮಿಥ್ಯಾ ಅಂದರು ಅಸತ್ತಂತನೇ ಅರ್ಥ. ಯಾಕೆ? ಅಸದೇವರಹಿತಂ ಪ್ರತ್ಯಭಾತ. ಸ್ವಾಜ್ಞಾನಸ್ಯ ಪರಬ್ರಹ್ಮನಲ್ಲಿರುವಂತಹ
ಅಜ್ಞಾನಕ್ಕೆ ಪರಹ ಮಾಯಾವಾದಿಗಳು ಯಾವ ಮಿಥ್ಯಾತ್ವವನ್ನು ವಕ್ತಿ ಹೇಳ್ತಾ ಇದ್ದಾರೋ ತತ್ ಅದು ತಥೈವ ಸತ್ಯವೇ ಆಗಿದೆ. ಯಸ್ಮಾತ್ ಯಾವ ಕಾರಣದಿಂದ ತತ್ ಆ ಅಜ್ಞಾನವು ಅಸ್ಮದೀಶಾನೇ ನಮಗೆಲ್ಲ ನಿಯಾಮಕನಾದಂತಹ ಪರಮಾತ್ಮನಲ್ಲಿ ನ ಅಭೂತ್ ಹಿಂದೆ ಇರಲಿಲ್ಲ, ನಾಸ್ತಿ ಈಗ ಇಲ್ಲ, ನ ಭವಿಷ್ಯತಿ ಮುಂದೆ ಇರುವುದಿಲ್ಲ. ಆದ್ದರಿಂದಾಗಿ ಭಗವಂತನಲ್ಲಿ ಅಜ್ಞಾನ ಅದು ಮಿಥ್ಯಾ ಅನ್ನೋದು ಸರಿ. ಸ್ವ ಅಜ್ಞಾನಸ್ಯ ಭಗವಂತನಲ್ಲಿ ಇರುವಂತಹ ಅಜ್ಞಾನಕ್ಕೆ ಪರಹ ಮಾಯಾವಾದಿಗಳು ಯಾವ ಮಿಥ್ಯಾತ್ವವನ್ನು ವಕ್ತಿ ಹೇಳ್ತಾ ಇದ್ದಾನೋ ತತ್ ಅದು ತಥಾ ಸರಿಯೇ ಆಗಿದೆ. ಯಸ್ಮಾತ್ ಯಾವ ಕಾರಣದಿಂದ ತತ್ ಆ ಅಜ್ಞಾನವು ಅಸ್ಮದೀಶಾನೇ ನಮಗೆಲ್ಲ ನಿಯಾಮಕನಾದ ಪರಮಾತ್ಮನಲ್ಲಿ ನ ಅಭೂತ್ ಇರಲಿಲ್ಲ, ನಾಸ್ತಿ ಈಗಿಲ್ಲ, ನ ಭವಿಷ್ಯತಿ ಮುಂದೆ ಇರುವುದಿಲ್ಲ. ಅದನ್ನ 3 ಕಾಲದಲ್ಲಿ ಭಗವಂತನಲ್ಲಿಲ್ಲ. ತ್ರೈಕಾಲಿಕ ನಿಷೇಧ ಪ್ರತಿಯೋಗಿಯಾಗಿದೆ ಅಜ್ಞಾನ ಭಗವಂತನಲ್ಲಿ. ಆದ್ದರಿಂದ ಭಗವಂತನಲ್ಲಿ ಅಜ್ಞಾನ ಮಿಥ್ಯಾ, ಭಗವಂತನಿರುವ ಅಜ್ಞಾನಕ್ಕೆ ಮಿಥ್ಯಾತ್ವ ಇದೆ ಅಂತ ಹೇಳ್ತಾರೆ. ಸ್ವ ಅಜ್ಞಾನಸ್ಯ ಬ್ರಹ್ಮಣಿ ಅಂದ್ರೇನರ್ಥ? ಸ್ವೇನ ಪರಿಕಲ್ಪ್ಯಮಾನ ಅಜ್ಞಾನಸ್ಯ ಅಂತರ್ಥ. ಸ್ವ ಅಜ್ಞಾನಸ್ಯ ಅಂತಂದರೆ ತಾವು ಬ್ರಹ್ಮನಲ್ಲಿ ಕಲ್ಪನೆ ಮಾಡಿರ್ತಕ್ಕಂಥ ಅಜ್ಞಾನ. ಅವರು ಬ್ರಹ್ಮನಲ್ಲಿ ಅಜ್ಞಾನವನ್ನು ಹೇಳ್ತಾರೆ, ಕಲ್ಪನೆ ಮಾಡ್ತಾರೆ. ಅಂತಹ ಕಲ್ಪಿತವಾದ ಅಜ್ಞಾನಕ್ಕೆ ಅವರೇನು ಹೇಳ್ತಾರೆ? ಮಿಥ್ಯಾತ್ವವನ್ನು ಹೇಳ್ತಾರೆ. ಅಜ್ಞಾನಸ್ಯ ಮಿಥ್ಯಾತ್ವಂ ಪರಹ ವಕ್ತಿ. ಮಾಯಾವಾದಿಗಳು ಅಜ್ಞಾನಕ್ಕೆ ಮಿಥ್ಯಾತ್ವವನ್ನು ಹೇಳ್ತಾರೆ. ಇತಿ ಯತ್ ಇದು ಯಾವುದಿದೆಯೋ ತತ್ ತಥೈವ ಅದು ಸರಿಯೇ. ತದೇಕಂ ಪ್ರಮೇಯಂ ಅಸ್ಮಾಕಮಪಿ ಅನುಕೂಲಮೇವ ಇತ್ಯರ್ಥ. ಇದು ಒಂದು ಪ್ರಮೇಯವನ್ನು ನಾವು ಒಪ್ತೇವೆ. ಭಗವಂತನ ವಿಷಯದಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು ಮಿಥ್ಯಾ ಎಂಬತಕ್ಕಂಥದ್ದನ್ನು ನಮಗೆ ಇದು ಒಪ್ಪಿಗೆ ಆಗತಕ್ಕಂತಹ ಪ್ರಮೇಯ ವಿಷಯ ಅಂತ. ಅವರು ಬ್ರಹ್ಮನಲ್ಲಿ ಯಾವ ಅಜ್ಞಾನ ಎಂಬತಕ್ಕಂಥದ್ದು ಕಲ್ಪಿತವಾಗಿದೆ ಅವರು ಹೇಳೋದು. ಅಜ್ಞಾನ ಕಲ್ಪಿತವಾದದ್ದು ಇದೆಯಲ್ಲ, ಆ ಅಜ್ಞಾನ ಎಂಬತಕ್ಕಂಥದ್ದು ಮಿಥ್ಯ. ಯಾವ ಅಜ್ಞಾನವನ್ನು ಬ್ರಹ್ಮನಲ್ಲಿ ಕಲ್ಪನೆ ಮಾಡ್ತಾ ಇದ್ದೀರೋ ಅದು ಮಿಥ್ಯಾಭೂತವಾದದ್ದು ಅಂತ ಹೇಳ್ತಾರೆ. ಆಯಿತಾ? ಆದ್ದರಿಂದ ಆ ಬ್ರಹ್ಮನಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು ಏನಿದೆ ಅದು ಮಿಥ್ಯಾ ಅಂತ ಹೇಳಿದಂತೆ ಆಯಿತು. ಬ್ರಹ್ಮನಲ್ಲಿ ಕಲ್ಪಿತ ಅಂತಂದರೆ ಏನರ್ಥ? ಅದಕ್ಕೆ ಮಿಥ್ಯಾ ಅಂತ ಹೇಳಿದ್ರೆ ನೀವು. ಹಾಂ, ಆಗ ಬ್ರಹ್ಮನಲ್ಲಿ ಅಜ್ಞಾನ ಕಲ್ಪಿತವಾದ ಅಜ್ಞಾನ ಏನು? ಮಿಥ್ಯಾ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ನಾವು ಒಪ್ತೇವೆ. ಈಗ ಮಿಥ್ಯಾತ್ವ ನಾಮ ಕಿಂ? ನಾಭೂತ್ ನಾಸ್ತಿ ನ ಭವಿಷ್ಯತಿ. ಅದನ್ನು ನಾವು ಒಪ್ತೇವೆ. ಹಾಗಾದ್ರೆ ನೀವು ಹೇಳುವಂಥದ್ದು ಬ್ರಹ್ಮನಲ್ಲಿ ಅಜ್ಞಾನ ಇದೆ ಅನ್ನೋದು ಅಲ್ಲ, ಒಪ್ಲಿಕ್ಕೆ ಬರಲ್ಲ. ನೀವು ಹೇಳಿದ್ದು ಬ್ರಹ್ಮನಲ್ಲಿ ಅಜ್ಞಾನ ಕಲ್ಪಿತ, ಅದು ಮಿಥ್ಯಾ ಅಂತ ಹೇಳಿದ್ರೆ ಆ ಮಿಥ್ಯಾ ಅನ್ನೋದು ನಾವು ಹೇಳ್ತೇವೆ, ಕಲ್ಪಿತ ಅನ್ನೋದು ಒಪ್ಪಲ್ಲ. ಯಾಕೆ? ಕಲ್ಪನೆ ಮಾಡಲಿಕ್ಕೆ ಬರೋದೇ ಇಲ್ಲ. ಯಾವಾಗ ಬ್ರಹ್ಮನಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು ಕಲ್ಪಿತವಾಗಿದೆ ಅಂತ ಹೇಳ್ತೀರಾ ಅಂತಂದರೆ ಏನರ್ಥ? ಅಂದರೆ ಏನರ್ಥ? ನಿಮ್ಮನ್ನು ಶ್ರೀಮಂತ ಅಂತ ಕಲ್ಪನೆ ಮಾಡದೆ ಏನರ್ಥ? ಹಾಗೆ ಇಲ್ಲಿಯೂ ಕೂಡ ಬ್ರಹ್ಮನಲ್ಲಿ ಅಜ್ಞಾನ ಕಲ್ಪನೆ ಮಾಡಿದ್ದು ಅಂದರೆ ಏನರ್ಥ? ಹಾಗಾದರೆ ಅಜ್ಞಾನ ಮಿಥ್ಯಾ ಅಂತ ಹೇಳಿದ್ರಿ ನೀವು. ಕಲ್ಪಿತವಾದ ಅಜ್ಞಾನ ಮಿಥ್ಯಾ ಅಂದರೆ ಏನರ್ಥ? 3 ಕಾಲದಲ್ಲಿ ಇಲ್ಲ ಅಂತ ಅರ್ಥ. ನಿಮ್ಮಲ್ಲಿ ಶ್ರೀಮಂತಿಗೆ 3 ಕಾಲದಲ್ಲಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬ್ರಹ್ಮನಲ್ಲಿ ಅಜ್ಞಾನ ಮಾತ್ರ 3 ಕಾಲದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬರುತ್ತೆ. ಅದಕ್ಕೆ ಹೇಳಿದ್ದು, ನೀವೇನು ಅಜ್ಞಾನವನ್ನು ಕಲ್ಪಿತ ಅಂಥೇಳಿ ಅದಕ್ಕೆ ಮಿಥ್ಯಾತ್ವವನ್ನು ಹೇಳ್ತೀರಾ, ಅದು ನಮಗೆ ಅನುಕೂಲವೇ ಅಂತ ಹೇಳ್ತಾರೆ. ಇಷ್ಟಪತ್ತು ಕಥಂ ಇತ್ಯತಃ ಹೇಗದು ಅಂತಂದರೆ ಅದನ್ನು ಹೇಳ್ತಾರೆ. ಯಸ್ಮಾತ್ ಯತ್ ತತ್ ಅಜ್ಞಾನಂ ಅಸ್ಮದೀಶಾನೇ ನಾರಾಯಣೇ ನ ಆಸೀತ್. ನಮಗೆ ನಿಯಾಮಕನಾದ ಪರಮಾತ್ಮನಲ್ಲಿ ಇರಲಿಲ್ಲ, ನ ಆಸೀತ್. ನಾಪಿ ಅಸ್ತಿ ಈಗ ಇಲ್ಲ, ನ ಭವಿಷ್ಯತಿ ಚ ಮುಂದೆ ಕೂಡ ಅಜ್ಞಾನ ಇರೋದೇ ಇಲ್ಲ. ಅತಃ
ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವಾತ್ ಬ್ರಹ್ಮಣಿ ಅಜ್ಞಾನಂ ಶಶಶೃಂಗಪ್ರಾಯಮಿತಿ ಭಾವ. ಭಗವಂತನಲ್ಲಿ ಅಜ್ಞಾನವು ತ್ರೈಕಾಲಿಕ ನಿಷೇಧಕ್ಕೆ ಪ್ರತಿಯೋಗಿಯಾಗಿದೆ. ಏನಂಗಂದರೆ ಭಗವಂತನಲ್ಲಿ ಅಜ್ಞಾನ 3 ಕಾಲದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬರುತ್ತೆ. ತ್ರೈಕಾಲಿಕ ನಿಷೇಧಕ್ಕೆ ಪ್ರತಿಯೋಗಿಗೆ ಆಗಿದೆ ಅಂತಂದರೆ ಬ್ರಹ್ಮನಲ್ಲಿ ಅಜ್ಞಾನ 3 ಕಾಲದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬರುತ್ತೆ. ಅದನ್ನು ಅಜ್ಞಾನ ಏನಾಯಿತು? ಶಶಶೃಂಗ ಪ್ರಾಯಂ. ಶಶಶೃಂಗ ಅದೇನಾಗಿದೆ? ಶಶವಿಷಾಣ 3 ಕಾಲದಲ್ಲಿ ಇಲ್ಲ. ಹಾಗೆ ಬ್ರಹ್ಮನಲ್ಲಿ ಅಜ್ಞಾನ 3 ಕಾಲದಲ್ಲಿ ಇಲ್ಲ ಅಂತ ಹೇಳಿದಂತೆ ಆಯಿತು. ಶೃಂಗ ವಿಷಾಣ ಎಲ್ಲ ಒಂದೇ, ಶಬ್ದಗಳು ಬೇರೆ ಅಷ್ಟೇ, ಅರ್ಥ ಒಂದೇ. ಕ್ಷೀರಾಪಯ, ಶೃಂಗ ಅಂದರೂ ಕೊಂಬು, ವಿಷಾಣ ಅಂದರೂ ಕೊಂಬು. ನಿರನಿಷ್ಟೋ ಹಿ ಸೋಸಂಗ ನಿರವದ್ಯ ಪರಃ ಪ್ರಭು ಅನಿದೃಗ್ಜೀವತಾ ತಸ್ಯ ನಾಜ್ಞಾನೇನ ನ ಕರ್ಮಣ. ಇನ್ನು ಭಗವಂತನಲ್ಲಿ ಅಜ್ಞಾನವನ್ನು ಸಮರ್ಥನೆ ಮಾಡಲಿಕ್ಕೆ ಬರೋದಿಲ್ಲ. ಹಿಂದೆ ಭಗವಂತನಲ್ಲಿ ಅಜ್ಞಾನ ಇಲ್ಲ ಅಂತ ಇಷ್ಟ ತನಕ ಸಾಧನೆ ಮಾಡಿದ್ದಾರೆ. ಇನ್ನು ಜೀವಬ್ರಹ್ಮ ಐಕ್ಯವೂ ಕೂಡ ಹೇಳಲಿಕ್ಕೆ ಬರಲ್ಲ. ಒಂದು ವೇಳೆ ಅಜ್ಞಾನ ಕಲ್ಪಿತ ಆಗಿದ್ದರೆ ಅವಾಗೇನು ಹೇಳ್ಬೋದಾಗಿತ್ತು? ಜೀವಬ್ರಹ್ಮ ಐಕ್ಯ ಇದೆ ಅಂತ ಹೇಳ್ಬೋದಾಗಿ. ಅಜ್ಞಾನ ಕಲ್ಪಿತವಾದ ಅಜ್ಞಾನದಿಂದ ಭೇದ ಕಾಣ್ತಾ ಇದೆ. ಆದರೆ ಇಷ್ಟರ ತನಕ ಅಜ್ಞಾನ ಕಲ್ಪಿತ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬ್ರಹ್ಮನಲ್ಲಿ ಅಜ್ಞಾನವನ್ನು ಹೇಳಲಿಕ್ಕೆ ಬರೋದಿಲ್ಲ. ಅಜ್ಞಾನದ ಕಲ್ಪನೆ ಸರಿಯೇ ಅಲ್ಲ ಅಂತ ಹೇಳಿದೆವು. ಅಜ್ಞಾನವೇ ಇಲ್ಲ ಅಂತಾಯಿತು. ಅಜ್ಞಾನ ಇಲ್ಲ ಅಂತಂದಮೇಲೆ ಜೀವಭಾವ ಅಜ್ಞಾನ ಕಲ್ಪಿತ ಅಲ್ಲ. ಜೀವಭಾವ ಅಜ್ಞಾನ ಕಲ್ಪಿತ ಅಲ್ಲ, ವಾಸ್ತವಿಕವಾಗಿದೆ ಅಂತಂದಮೇಲೆ ಜೀವಬ್ರಹ್ಮರ ಐಕ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನದಿಂದ ಜೀವಭಾವ ಬಂದಿದ್ದರೆ ಆವಾಗ ಜೀವಬ್ರಹ್ಮ ಒಂದೇ ಅಂತ ಹೇಳ್ಬೋದಾಗಿತ್ತು. ಅಜ್ಞಾನದಿಂದ ಜೀವಭಾವ ಬಂದಿದ್ದಲ್ಲ, ಆದ್ದರಿಂದ ಜೀವ ಅಜ್ಞಾನ ಕಲ್ಪಿತನಲ್ಲ, ಜೀವಬ್ರಹ್ಮರಿಗೆ ಐಕ್ಯ ಎಂಬತಕ್ಕಂಥದ್ದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿರನಿಷ್ಠ ಅಂತ ಶ್ರುತಿ ಏನು ಹೇಳ್ತಾ ಇದೆ? ಭಗವಂತನಲ್ಲಿ ಅನಿಷ್ಟ ಪದಾರ್ಥಗಳ ಸಂಬಂಧ ಇಲ್ಲ, ಅಸಂಗ ಅಂತ. ಪರಮಾತ್ಮ ಇದ್ದಾನಲ್ಲ, ಅವನು ಸಂಗರಹಿತನಾಗಿದ್ದಾನೆ. ಏನು ಸಂಗರಹಿತ? ಕರ್ಮಾದಿಗಳ ಲೇಪ ಇಲ್ಲ, ಪುಣ್ಯ ಪಾಪ ಲೇಪ ಎಂಬತಕ್ಕಂಥದ್ದು ಪರಮಾತ್ಮನಿಗೆ ಇಲ್ಲ. ಅಸಂಗ ಅನ್ನೋದಕ್ಕೆ ಏನರ್ಥ? ನಿನ್ನೆ ಎಲ್ಲ ವಿಚಾರ ಮಾಡಿದ್ದು ಅದನ್ನೇ. ಪರಮಾತ್ಮನಲ್ಲಿ ಅಜ್ಞಾನ, ದುಃಖ, ಕರ್ಮ ಇವುಗಳ ಲೇಪ ಇಲ್ಲ ಅಂತ ಹೇಳಿದ್ದು. ಅದರಿಂದ ಪರಮಾತ್ಮನನ್ನು ಶ್ರುತಿ ಏನು ಹೇಳ್ತಾ ಇದೆ? ನಿರನಿಷ್ಠ ಅಂತ ಹೇಳ್ತಾ ಇದೆ. ದುಃಖಾದಿ ಅನಿಷ್ಟಗಳಿಲ್ಲ ಅಂತ ಹೇಳ್ತಾ ಇದೆ. ಅಸಂಗ ಅಂತ ಹೇಳ್ತಾ ಇದೆ. ಅವನಲ್ಲಿ ಕರ್ಮಾದಿ ಲೇಪ ಇಲ್ಲ ಅಂತ ಹೇಳಿದೆ. ನಿರವದ್ಯ ಅಂತ ಹೇಳ್ತಾ ಇದೆ. ನಿರವದ್ಯ ಅಂತಂದರೆ ಭಗವಂತನಲ್ಲಿ ಅಜ್ಞಾನಾದಿ ದೋಷ ಇಲ್ಲ ಅಂತ. ಹಾಗಾದರೆ 3: ನಿರನಿಷ್ಠ, ಅಸಂಗ, ನಿರವದ್ಯ. ನಿರನಿಷ್ಠ ದುಃಖಾದಿಗಳಿಲ್ಲ, ಅಸಂಗ ಕರ್ಮಲೇಪ ಇಲ್ಲ, ಪಾಪ ಪುಣ್ಯಲೇಪ ಇಲ್ಲ, ನಿರವದ್ಯ ಅಜ್ಞಾನ ದೋಷ ಇಲ್ಲ ಅಂತ ಏತಾದೃಶ ಸ್ವರೂಪವುಳ್ಳಂತಹ ಪರಮಾತ್ಮ. ಜೀವ ಅಂತಂದರೆ ಅನಿದೃಗ್ ಜೀವತಾ ಅಂತ. ಇದಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ಜೀವಸ್ವಭಾವ. ಜೀವಸ್ವಭಾವದಲ್ಲಿ ಅನಿಷ್ಟ ಇದೆ, ದುಃಖ ಇದೆ, ಸಂಗ ಇದೆ, ಪುಣ್ಯ ಪಾಪಾದಿಗಳ ಲೇಪ ಇದೆ, ಅವಧ್ಯ ಅಜ್ಞಾನ ಇದೆ. ಹಾಗಾದರೆ ಅನಿದೃಕ್ ಇದಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂತಹ ಜೀವಸ್ವಭಾವ ಎಂಬತಕ್ಕಂಥದ್ದು ನಾಜ್ಞಾನೇನ ನ ಕರ್ಮಣ. ಇದು ಅಜ್ಞಾನದಿಂದಲೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಕರ್ಮದಿಂದಲೂ ಕೂಡ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾವ ಭಗವಂತನಿಗೆ ಅಜ್ಞಾನದ ಲೇಪ ಇಲ್ಲ, ಕರ್ಮದ ಲೇಪ ಇಲ್ಲ, ದುಃಖದ ಲೇಪ ಇಲ್ಲ, ಅಂತಹ ಪರಮಾತ್ಮನಿಂದ ಅಜ್ಞಾನದ ಸಂಬಂಧ ಇರುವ, ಕರ್ಮದ ಸಂಬಂಧ ಇರುವ ಮತ್ತು ದುಃಖಾದಿಗಳ ಸಂಬಂಧ ಇರತಕ್ಕಂತಹ ಜೀವ ಹೇಗೆ ಅವನು ಜೀವಭಾವ ಬರಲಿಕ್ಕೆ ಸಾಧ್ಯ? ದುಃಖ, ಅಜ್ಞಾನ, ಕರ್ಮ ಸಂಬಂಧ ಇರುವಂತಹ ಜೀವಭಾವ ಅದು ಬರಲಿಕ್ಕೆ ಹೇಗೆ ಸಾಧ್ಯ? ಯಾಕೆ ಪರಮಾತ್ಮನ ಸ್ವರೂಪ ಈ ಸಂಬಂಧವೇ ಇಲ್ಲ, ದುಃಖವೇ ಇಲ್ಲ. ಎಲ್ಲ ಜೀವನ ಸ್ವರೂಪಕ್ಕಿಂತ ವಿಲಕ್ಷಣವಾದ ಸ್ವರೂಪ.
ಅಂತಹ ಪರಮಾತ್ಮನಿಂದ ಅಂತಹ ಪರಮಾತ್ಮನಿಗೆ ಜೀವಭಾವ ಬರಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಜೀವಬ್ರಹ್ಮರಿಗೆ ಅಭೇದ ಆಗದಿತ್ತು. ಯಾವಾಗ ಅಜ್ಞಾನದಿಂದ ಈ ರೀತಿಯಾದಂತಹ ವಿಲಕ್ಷಣವಾದ ಸ್ವರೂಪ ಜೀವ ಪಡ್ಕೊಳ್ತಾನೆ ಅಂತ ಆಗಿದ್ದರೆ, ಆದರೆ ಜೀವನಿಗೆ ಅಜ್ಞಾನದಿಂದ ಜೀವಭಾವ ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಬರೋದೇ ಇಲ್ಲ. ಆದ್ದರಿಂದ ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳಲಿಕ್ಕೆ ಬರೋದಿಲ್ಲ. ಜ್ಞಾನದಿಂದಲ್ಲ, ಅವ್ರು ಹೇಳಿದ್ದು ಅಜ್ಞಾನದಿಂದ ಜೀವಭಾವ ಬಂದಿದೆ ಅಂತ ಹೇಳ್ತಾರೆ. ಹಾಂ ಹಾಂ ಅದೇ ಕರ್ಮದಿಂದಲೂ ಕೂಡ ಜೀವಭಾವ ಬಂದಿದೆ. ಜೀವಭಾವ ಬರಲಿಕ್ಕೆ ಕಾರಣ ಏನು ಅಂತಂದರೆ ಅಜ್ಞಾನ, ಕಾಮ, ಕರ್ಮ ಇದೆಲ್ಲವನ್ನು ಕೂಡ ಹೇಳ್ತಾರೆ. ಆದರೆ ಈ ಅಜ್ಞಾನ, ಕಾಮ, ಕರ್ಮಗಳು ಭಗವಂತನಿಗಿಲ್ಲ ಅಂದಮೇಲೆ ಜೀವಭಾವ ಪರಮಾತ್ಮನಿಗೆ ಬರಲಿಕ್ಕೆ ಹೇಗೆ ಸಾಧ್ಯ? ಕರ್ಮದ ಸಂಬಂಧ ಇದ್ದಿದ್ದರೆ ಕರ್ಮ ಸಂಬಂಧದಿಂದಾಗಿ ಜೀವಭಾವ ಅಂತ ಹೇಳ್ಬೋದಾಗಿತ್ತು. ಪರಮಾತ್ಮನಿಗೇನೆ ಕರ್ಮ ಸಂಬಂಧದಿಂದ ಜೀವಭಾವ ಅಂತ. ನಮಗೆ ಮೈಲಿಗೆ ಆಗುತ್ತೆ, ನಮ್ಮ ಸಂಬಂಧಿಕರು ಯಾರೂ ಸಾಯಲಿಲ್ಲ, ಮತ್ತು ಮೈಲಿಗೆ ಹೇಗೆ ಬಂತು? ಮೈಲಿಗೆ ಆದವ್ರು ಮುಟ್ಟಿದೆವು ಅಲ್ವಾ? ಅಂದರೆ ಮೈಲಿಗೆ ಆದವ್ರು ಮುಟ್ಟಿದ್ರಿಂದ ನಮಗೆ ಮೈಲಿಗೆ ಬಂತು ಅಲ್ವಾ? ಆದರೆ ನಮ್ಮ ಸಂಬಂಧಿಕರು ಯಾರು ಸತ್ತಿದ್ದಲ್ಲ. ಹಾಗೆ ಭಗವಂತನಲ್ಲಿ ವಾಸ್ತವಿಕವಾಗಿ ಜೀವಭಾವ ಇಲ್ಲ, ಮತ್ತು ಕರ್ಮ ಸಂಬಂಧ ಇದೆ. ಕರ್ಮ ಸಂಬಂಧದಿಂದ ಏನು ಬಂತು? ಜೀವಭಾವ ಬಂತು ಅಂತ ಹೇಳ್ತಾರೆ. ಅಜ್ಞಾನ ಸಂಬಂಧದಿಂದ ಜೀವಭಾವ ಬಂತು ಅಂತೆಲ್ಲ ಹೇಳ್ತಾರೆ. ಹೀಗೆ ಕರ್ಮ ಸಂಬಂಧದಿಂದ ಅಜ್ಞಾನ ಸಂಬಂಧದಿಂದ ಜೀವಭಾವ ಅಂತ ಹೇಳಲಿಕ್ಕೆ ಬರಲ್ಲ. ಭಗವಂತನಿಗೆ ಅವುಗಳ ಸಂಬಂಧವೇ ಇಲ್ಲ ಅಂತ ಹೇಳಿದ್ರಿಂದ ಅವುಗಳ ಸಂಬಂಧದಿಂದ ಜೀವಭಾವ ಬರಲಿಕ್ಕೆ ಹೇಗೆ ಸಾಧ್ಯ? ಸಂಬಂಧ ಆಗುತ್ತೆ ಅಂತಿದ್ದರೆ ಸಂಬಂಧದಿಂದ ಜೀವಭಾವ ಅಂತ ಹೇಳ್ಬೋದಾಗಿತ್ತು. ಸಂಬಂಧವೇ ಇಲ್ಲ ಅಂತಂದ ಮೇಲೆ ಸಂಬಂಧದಿಂದ ಜೀವಭಾವ ಬರಲಿಕ್ಕೆ ಹೇಗೆ ಸಾಧ್ಯ? ಬ್ರಹ್ಮನಲ್ಲೇ ಅಜ್ಞಾನ. ಅದು ಅಜ್ಞಾನ ಎಂಬತಕ್ಕಂಥದ್ದು ಜ್ಞಾನ ಅವಿರೋಧಿ. ಬ್ರಹ್ಮನನ್ನು ಸರ್ವಜ್ಞ ಅಂತ ಹೇಳ್ತಾರೆ. ಎಸ್ ಸರ್ವಜ್ಞ ಸ ಸರ್ಶ್ರುತಿ ಹೇಳುತ್ತೆ. ಬ್ರಹ್ಮನು ಸರ್ವ ವಸ್ತುಗಳ ಜ್ಞಾನವುಳ್ಳವನು. ಪದಾರ್ಥಗಳ ವಿಷಯಕ ಜ್ಞಾನ ಇರೋದರಿಂದ ವಿಷಯತಾ ಸಂಬಂಧೇನ ಪದಾರ್ಥಗಳ ಸಂಬಂಧ ಬಂತು. ಅದು ಹೇಗೆ ಬಂತು? ಪರಮಾತ್ಮನನ್ನು ಅಸಂಗ ಅಂತ ಹೇಳುತ್ತೆ ಶ್ರುತಿ. ಅಸಂಗನಾದ ಪರಮಾತ್ಮನಿಗೆ ಸಕಲ ಪದಾರ್ಥಗಳ ಸಂಘ ಬರಬೇಕು. ಅಜ್ಞಾನದಿಂದ ಬಂತು. ಅಂದರೆ ಬ್ರಹ್ಮನಲ್ಲಿ ಅಜ್ಞಾನ ಇದೆ. ಅದರ ಮೇಲೆ ಬ್ರಹ್ಮಜ್ಞಾನ ರೂಪಿ, ಅವನಲ್ಲಿ ಅಜ್ಞಾನ ಹೇಗೆ ಅಂತಂದರೆ ಇದು ಅವಿರೋಧಿಯಾದದ್ದು ಅಜ್ಞಾನ ಅಂತ ಅವ್ರು ಹೇಳ್ತಾರೆ. ಪರಹ ಸರ್ವೋತ್ತಮನಾದ, ಪ್ರಭು ಸರ್ವಸಮರ್ಥನಾದ, ಸ್ವಾಮಿಯಾದಂತಹ ಸಹ ಆ ಪರಮಾತ್ಮನು ನಿರನಿಷ್ಠ, ದುಃಖಾದಿಗಳ ಸಂಬಂಧರಹಿತ, ನಿರವಧ್ಯ, ಅವನಲ್ಲಿ ಅಜ್ಞಾನ, ಚಿಂತಾ, ಸಂತಾಪಾದಿ ದೋಷರಹಿತ, ಅಸಂಗ, ಕರ್ಮಾದಿ ಲೇಪರಹಿತನಾಗಿದ್ದಾನೆ. ಇದು ಶ್ರುತಿಯಿಂದ ಪ್ರಸಿದ್ಧವಾದದ್ದು. ತಸ್ಯ ಆ ಪರಬ್ರಹ್ಮನಿಗೆ ಅನಿದೃಗ್ಜೀವತ, ಅನಿಷ್ಟದ ಸಂಬಂಧ ಇರುವ, ಚಿಂತಾ, ಸಂತಾಪ, ಅಜ್ಞಾನಾದಿಗಳ ಸಂಬಂಧ ಇರುವ, ಕರ್ಮದ ಸಂಬಂಧ ಇರತಕ್ಕಂತಹ ಜೀವಭಾವವು ಅಜ್ಞಾನೇನ ಅಜ್ಞಾನದಿಂದ ಸಾಧ್ಯವೇ ಇಲ್ಲ. ಕರ್ಮಣ ಕರ್ಮದಿಂದಲೂ ಕೂಡ ಸಾಧ್ಯವೇ ಇಲ್ಲ. ಪರಹ ಸರ್ವೋತ್ತಮನಾದ, ಪ್ರಭು ಸರ್ವಸಮರ್ಥನಾದ, ಸ್ವಾಮಿಯಾದಂತಹ ಸಹ ಆ ಪರಮಾತ್ಮನು ನಿರನಿಷ್ಠ, ದುಃಖಾದಿ ಅನಿಷ್ಟ ರಹಿತನು, ನಿರವಧ್ಯ, ಚಿಂತಾ, ಸಂತಾಪ ಮೊದಲಾದಂತಹ ಅಜ್ಞಾನ ಮೊದಲಾದ ದೋಷರಹಿತನು, ಅಸಂಗ, ಕರ್ಮಲೇಪರಹಿತನು. ಇದು ಶ್ರುತಿ ಪ್ರಸಿದ್ಧ. ತಸ್ಯ ಆ ಪರಬ್ರಹ್ಮನಿಗೆ, ಏತಾದೃಶ ಸ್ವರೂಪವುಳ್ಳ ಪರಬ್ರಹ್ಮನಿಗೆ ಅನಿದೃಗ್ಜೀವತ,
ದುಃಖದ ಸಂಬಂಧ ಇರುವ, ಚಿಂತಾ ಸಂತಾಪ ಅಜ್ಞಾನಗಳ ಸಂಬಂಧ ಇರುವ, ಕರ್ಮದ ಲೇಪ ಇರುವಂತಹ ಜೀವಭಾವವು ಅಜ್ಞಾನೇನ ಅಜ್ಞಾನದಿಂದ ನ ಅಲ್ಲ, ಕರ್ಮಣ ಕರ್ಮದಿಂದಲೂ ಕೂಡ ನ ಅಲ್ಲವೇ ಅಲ್ಲ. ಅಜ್ಞಾನ ನಿರಾಕರಣ ನ್ಯಾಯೇನೈವ ಅದ್ವೈತಮಪಿ ನಿರಸ್ತಮಿತ್ಯಾಹ. ಅಜ್ಞಾನವನ್ನು ನಿರಾಕರಣೆ ಮಾಡಿದ್ರಿಂದ ಅದ್ವೈತ ಅಂದರೆ ಐಕ್ಯವನ್ನು ಕೂಡ ನಿರಾಕರಣೆ ಮಾಡದಂತೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಿರನಿಷ್ಠ ಇತಿ ಅನೇದೃಗ್ ಜೀವತ ಅಂದರೆ ನಷ್ಟ ಸಾನಿಷ್ಠ ಸಾವಧ್ಯ ಸಸಂಗ ಜೀವತ. ಜೀವ ಇದ್ದಾನಲ್ಲ ಇವನು ಪರಮಾತ್ಮ ನಿರವಧ್ಯ, ಇವನು ಸಾವಧ್ಯ. ಸಾವು ಅದ್ಯ, ಇವತ್ತು ಸಾಯ್ತಾನೆ ಆಗ್ಬೋದು, ಅದು ಆಗ್ಬೋದು. ಪರಮಾತ್ಮನಿಗೆ ಕನ್ನಡದ ಬೇಕಾದ್ರೆ ಇಟ್ಕೊಳ್ರಿ ಅಂತ ಹೇಳಿದೆ ನಾನು ಅಷ್ಟೇ, ಆಗ್ಬೋದು ಅಂತ. ಜೀವ ಅವನು ಪರಮಾತ್ಮ ನಿರನಿಷ್ಠ, ಇವನು ಸಾನಿಷ್ಠ, ಯಾವಾಗಲೂ ಅನಿಷ್ಟ ಸಹಿತನೇ ಆಗಿರ್ತಾನೆ. ಹಾಗೇ ಪರಮಾತ್ಮ ನಿರವಧ್ಯ, ಇವನು ಸಾವಧ್ಯ, ಅವನು ಅಸಂಗ, ಇವನು ಸಸಂಗ. ಈ ರೀತಿಯಲ್ಲಿ ಪರಮಾತ್ಮನ ಸ್ವರೂಪಕ್ಕಿಂತ ವಿಲಕ್ಷಣವಾದ, ವಿರುದ್ಧವಾದಂತಹ, ವ್ಯತಿರಿಕ್ತವಾದಂತಹ ಸ್ವರೂಪ ಜೀವನದ್ದು. ತಸ್ಯ ಬ್ರಹ್ಮಣಃ ಅಜ್ಞಾನೇನ ಅಜ್ಞಾನವಶಾತ್ ಜೀವಭಾವ ನ. ಅಜ್ಞಾನದ ಸಂಬಂಧದಿಂದ ಪರಮಾತ್ಮನಿಗೆ ಜೀವಭಾವ ಅಲ್ಲ. ಯಾಕೆ? ಅಜ್ಞಾನ ಸಂಬಂಧವೇ ಇಲ್ಲ. ಪರಮಾತ್ಮನನ್ನು ನಿರವಧ್ಯ ಅಂತ ಹೇಳಿದ್ರಿಂದ ಅಜ್ಞಾನ ಸಂಬಂಧವೇ ಇಲ್ಲ. ಅಜ್ಞಾನ ಸಂಬಂಧದಿಂದ ಜೀವಭಾವ ಹೇಗೆ? ಅಸಂಗ ಅಂತ ಹೇಳಿದ್ರೆ ಕರ್ಮದಿಂದ ಅಂತಂದರೆ ಕರ್ಮ ಸಂಬಂಧವೇ ಇಲ್ಲ, ಜೀವಭಾವ ಹೇಗೆ? ನಿರವಧ್ಯತ್ವ ಶ್ರುತ್ಯ ಭಗವತಿ ಅಜ್ಞಾನಾಖ್ಯ ದೋಷಸ್ಯ ದೂರತಃ ನಿರಸ್ತತ್ವಾತ್. ಯಾವ ನಿರವಧ್ಯ ಎಂಬತಕ್ಕಂಥ ಶ್ರುತಿ ಭಗವಂತನಲ್ಲಿ ಅಜ್ಞಾನದ ಸಂಬಂಧವನ್ನು ದೂರತಃ ನಿರಾಕರಣೆ ಮಾಡಿದೆ. ಆ ಭಗವಂತನ ಹತ್ರಕ್ಕೂ ಸುಳಿಯಲ್ಲ ಅಂತ. ಅದರಿಂದ ಅಜ್ಞಾನದಿಂದ ಜೀವಭಾವ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕರ್ಮವಶಾತ್ ಜೀವಭಾವ ಅಂತಂದರೆ ತದಪಿನ, ಅದು ಕೂಡ ಅಲ್ಲ. ಯಾಕೆ? ಅಸಂಗಶ್ರುತ್ಯ ಕರ್ಮಲೇಪಾಭಾವಸ್ಯ ಕಥನಾತ್. ಅಸಂಗ ಅಂತ ಶ್ರುತಿ ಪರಮಾತ್ಮನಲ್ಲಿ ಕರ್ಮದ ಲೇಪವೂ ಇಲ್ಲ, ಸಂಬಂಧವೂ ಇಲ್ಲ ಅಂತ ಹೇಳ್ತಾ ಇದೆ. ಕರ್ಮ ಸಂಬಂಧರಹಿತನಾದ ಪರಮಾತ್ಮನಿಗೆ ಕರ್ಮದ ಸಂಬಂಧದಿಂದ ಜೀವಭಾವ ಬರಲಿಕ್ಕೆ ಹೇಗೆ ಸಾಧ್ಯ? ಅದರಿಂದ ಜೀವಭಾವ ಪರಮಾತ್ಮನಿಗೇ ಬಂದದ್ದು. ವಾಸ್ತವಿಕವಾಗಿ ಅದು ಕಲ್ಪಿತವಾದ್ದರಿಂದ, ವಾಸ್ತವಿಕವಾಗಿಲ್ಲ, ಕಲ್ಪಿತವಾದದ್ದು. ಆದ್ದರಿಂದ ಜೀವಬ್ರಹ್ಮರಿಗೆ ಅಭೇದ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಜ್ಞಾನಾಸಂಭವಾದೇವ ನಾಧ್ಯಾಸೋಪ್ಯಖಿಲೇಶ್ವರೇ ಲೇಪಾಯೋಗ್ಯೇನ ಭೋದೇಶೇ ನ ಪಂಕೋ ನಾಪಿ ತನ್ಮಲಂ. ಭಗವಂತನಲ್ಲಿ ಅಜ್ಞಾನ ಹೇಳಲಿಕ್ಕೆ ಬರಲ್ಲ. ಯಾವಾಗ ಭಗವಂತನಲ್ಲಿ ಅಜ್ಞಾನ ಹೇಳಲಿಕ್ಕೆ ಬರಲ್ಲ ಅಂತಾಯಿತೋ ಆದ್ದರಿಂದ ಅಜ್ಞಾನ ಅಸಂಭವ, ಅಜ್ಞಾನ ಕೂಡೋದಿಲ್ಲ. ಆದ್ದರಿಂದ ಜಗತ್ತೆಲ್ಲವೂ ಭಗವಂತನಲ್ಲಿ ಆರೋಪಿತವಾಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಅಖಿಲೇಶ್ವರೇ ಸ ಅಧ್ಯಾಸ ನ. ಇಡೀ ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮನಲ್ಲಿ ಅಜ್ಞಾನವನ್ನು ಹೇಳಲಿಕ್ಕೆ ಬರಲ್ಲ. ಅಜ್ಞಾನದ ಸಂಬಂಧ ಇಲ್ಲ. ಅಜ್ಞಾನದ ಸಂಬಂಧ ಇಲ್ಲ, ಆದ್ದರಿಂದ ಇದೆಲ್ಲವೂ ಕೂಡ ಭಗವಂತನಲ್ಲಿ ಆರೋಪಿತವಾಗಿದೆ. ಆರೋಪಿತವಾದ ವಸ್ತುಗಳ ಸಂಬಂಧ ಭಗವಂತನಲ್ಲಿ. ಆದರೆ ಭಗವಂತನಲ್ಲಿ ಇದೆಲ್ಲವೂ ಆರೋಪಿತ ಅಂತಲೂ ಹೇಳಲಿಕ್ಕೆ ಬರಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಹೇಗೆ? ಲೇಪಾಯೋಗ್ಯೇ ನಭೋದೇಶ. ಆಕಾಶ ಇದೆಯಲ್ಲ, ಆಕಾಶಕ್ಕೆ ಯಾವ ವಸ್ತುಗಳ ಲೇಪವೂ ಇಲ್ಲ, ಯಾವುದರ ಲೇಪವೂ ಕೂಡ ಆಕಾಶಕ್ಕಿಲ್ಲ. ಆದ್ದರಿಂದ ಕೆಸರು ಅಂಟ್ಕೊಳ್ಳಲ್ಲ. ನ ಪಂಕಃ, ಕೆಸರು ಆಕಾಶಕ್ಕೆ ಅಂಟ್ಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ನಾಪಿ ತನ್ಮಲಂ ಅಂತ. ಆ ಕೆಸರಿನ ಏನು ಕೊಳೆ ಭಾಗ ಇದೆಯಲ್ಲ, ಆ ಕಶ್ಮಲವಾದರೂ ಆಕಾಶದಲ್ಲಿರುತ್ತೆ. ಕೆಸರು ಅಂಟ್ಕೊಳ್ಳೋದು ಬೇಡ, ಕೊಳೆ ಅಂಟ್ಕೊಂಡ್ರೆ ಸಾಕು. ಈ ಬಟ್ಟೆಗಿದೆಯಲ್ಲ, ಕೆಸರು ಅಂಟ್ಕೊಳ್ಬೋದು, ಕೆಸರು ತೊಳೆದು ಬಿಡ್ಬೋದು. ಆಮೇಲೆ ಆ ಕೆಸರಿನ ಆ ಬಣ್ಣ ಇರುತ್ತಲ್ಲ, ಉಳ್ಕೊಂಡಿರುತ್ತೆ. ಹೌದಲ್ವೋ? ಬಟ್ಟೆಗೆ ನಾವು ಕೆಸರನ್ನು ಹತ್ಕೊಂಡಿದೆ, ಆವಾಗ ತೊಳೆದೆವು, ಆ ಮಣ್ಣಿನ ಅಂಶ ಹೋಯಿತು. ಆದರೆ ಆ ಕೆಸರಿನಲ್ಲಿದ್ದಂತಹ ಕೆಂಪು ಬಣ್ಣ ಇದೆಯಲ್ಲ, ಅದೇನಾಗುತ್ತೆ? ಬಟ್ಟೆನ ಅಂಟ್ಕೊಂಡಿರುತ್ತೆ. ಹಾಗೆಯೇ ಆಕಾಶದಲ್ಲಿ ಕೆಸರಿಲ್ಲ ಅಲ್ಲ, ಅಷ್ಟೇ ಅಲ್ಲ, ಕೆಸರಿನ ಮಲ ಏನೊಂದು ಕಶ್ಮಲ ಇದೆಯಲ್ಲ, ಅದು ಕೂಡ ಎಲ್ಲಿಲ್ಲ?
ಆಕಾಶದಲ್ಲಿಲ್ಲ. ಹಾಗೆಯೇ ಪರಮಾತ್ಮನು ಆಕಾಶದಂತೆ ನಿರ್ಲಿಪ್ತನಾದ ಪರಮಾತ್ಮನಲ್ಲಿ ಅಜ್ಞಾನ ಇಲ್ಲ, ಅಜ್ಞಾನ ಕಲ್ಪಿತವಾದ ಜಗತ್ತು ಇಲ್ಲ. ಅವ್ರು ಹೇಳ್ತಾರೆ ಎಲ್ಲ ಜಗತ್ತು ಭಗವಂತನಲ್ಲಿ ಕಲ್ಪಿತ. ಯಾವಾಗ ಹೇಳ್ಬೋದಾಗಿತ್ತು? ಆಕಾಶಕ್ಕೆ ಕೆಸರಿನ ಸಂಬಂಧ ಇದ್ದಿದ್ರೆ ಕೆಸರಿನ ಗುಣವಾದಂತಹ ಮಲ ಎಂಬತಕ್ಕಂಥದ್ದಿದೆ ಅಂತ ಹೇಳ್ಬೋದಾಗಿತ್ತು. ಆಕಾಶದಲ್ಲಿ ಕೆಸರಿನ ಸಂಬಂಧವೂ ಇಲ್ಲ, ಕೆಸರಿನ ಗುಣವಾದಂತಹ ಕಶ್ಮಲವೂ ಇಲ್ಲ. ಹಾಗೆಯೇ ಭಗವಂತನಲ್ಲಿ ಅಜ್ಞಾನದ ಸಂಬಂಧವೇ ಇಲ್ಲ. ಅಜ್ಞಾನದ ಸಂಬಂಧವೇ ಇಲ್ಲ ಅಂತಾದರೆ ಆಗ ಅಜ್ಞಾನದಿಂದ ವಸ್ತುಗಳ ಆರೋಪಿತವಾದ ವಸ್ತುಗಳು ಭಗವಂತನಲ್ಲಿ ಬರುತ್ತಾ? ಇಲ್ಲವೇ ಇಲ್ಲ. ಅದರಿಂದಾಗಿ ಈ ಎಲ್ಲವೂ ಭಗವಂತನಲ್ಲಿ ಆರೋಪಿತ ಅನ್ನೋದು ಸರಿಯಲ್ಲ. ಅಧ್ಯಾಸ ಅಂದರೆ ಆರೋಪಿತ ಅಂತ, ಅಧ್ಯಸ್ಥ. ಎಲ್ಲ ಪದಾರ್ಥಗಳು ಭಗವಂತನಲ್ಲಿ ಆರೋಪ ಮಾಡ್ತಾರೆ, ಅದು ಸರಿಯಲ್ಲ. ಅಜ್ಞಾನ ಇದ್ದರೆ ಆರೋಪ ಮಾಡ್ಬೋದಾಗಿತ್ತು. ಶುಕ್ತಿಯ ಅಜ್ಞಾನ ಇದೆ, ಶುಕ್ತಿಯಲ್ಲಿ ರಜತ ಆರೋಪ ಮಾಡ್ಬೋದು. ಹಗ್ಗದ ಅಜ್ಞಾನ ಇದೆ, ಆದ್ದರಿಂದಾಗಿ ಹಗ್ಗದಲ್ಲಿ ಸರ್ಪದ ಆರೋಪ ಎಂಬತಕ್ಕಂಥದ್ದು ಕೂಡುತ್ತೆ. ಆದರೆ ಅಜ್ಞಾನವೇ ಇಲ್ಲ ಅಂತ ಆದಮೇಲೆ ಭಗವಂತನಲ್ಲಿ ಆರೋಪ ಅಂತಕ್ಕಂಥದ್ದು ಕೂಡುವುದಿಲ್ಲ. ಚೇತನಾದ, ಸರ್ವಶಕ್ತನಾದ, ಅದಕ್ಕೆ ಪ್ರಭು, ಅವನಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅಖಿಲೇಶ್ವರೇ ಅಂತ ಹೇಳಿದ್ದು. ಭಗವಂತ ಎಲ್ಲದಕ್ಕೂ ನಿಯಾಮಕ. ಅಖಿಲೇಶ್ವರೇ, ಜಗತ್ತಿಗೆ ನಿಯಾಮಕನಾದ ಒಡೆಯನಾದಂತಹ ಪರಮಾತ್ಮನಲ್ಲಿ ಅಜ್ಞಾನ ಸಂಭವಾದೇವ, ಅಜ್ಞಾನದ ಸಂಬಂಧವೇ ಕೂಡೋದಿಲ್ಲ. ಆದ್ದರಿಂದ ಅಧ್ಯಾಸೋಪಿ, ಪ್ರಪಂಚದ ಆರೋಪವೂ ಕೂಡ ಸಾಧ್ಯವೇ ಇಲ್ಲ. ಲೇಪ ಅಯೋಗ್ಯೆ, ಲೇಪಕ್ಕೆ ಯೋಗ್ಯವಲ್ಲದೇ ಇರುವಂತಹ ನಭೋದೇಶೆ, ಆಕಾಶದಲ್ಲಿ ಪಂಕಃ ಕೆಸರು ಇಲ್ಲ. ತನ್ಮಲಂ, ಆ ಕೆಸರಿನ ಕೊಳೆಯೂ ಕೂಡ ಇಲ್ಲವೇ ಇಲ್ಲ. ಅಖಿಲೇಶ್ವರೇ, ಎಲ್ಲದಕ್ಕೂ ಒಡೆಯನಾದಂತಹ ಪರಮಾತ್ಮನಲ್ಲಿ ಅಜ್ಞಾನ ಸಂಭವಾದೇವ, ಅಜ್ಞಾನ ಕೂಡದೇ ಇಲ್ಲ. ಆದ್ದರಿಂದಾಗಿ ಆರೋಪ ಅಧ್ಯಾಸ, ಪ್ರಪಂಚದ ಆರೋಪವು ಇಲ್ಲವೇ ಇಲ್ಲ. ಲೇಪ ಅಯೋಗ್ಯೆ, ಲೇಪಕ್ಕೆ ಯೋಗ್ಯವಲ್ಲದೇ ಇರತಕ್ಕಂತಹ ನಭೋದೇಶೆ, ಆಕಾಶದಲ್ಲಿ ಪಂಕಃ ಕೆಸರಿಲ್ಲ. ತನ್ಮಲಂ, ಆ ಕೆಸರಿನ ಕೊಳೆಯೂ ಕೂಡ ಇಲ್ಲವೇ ಇಲ್ಲ. ಅಜ್ಞಾನ ಸಂಭವಾದೇವ ಬ್ರಹ್ಮಣಿ ಜಗದಧ್ಯಾಸೋಪಿ ಇತ್ಯೇತತ್ ಅನೂದ್ಯ ದೃಷ್ಟಾಂತೇನ ಉಪಪಾದಯತಿ ಅಜ್ಞಾನ ಸಂಭವಾದೇವ ಇತಿ ಅಂತ. ಅಜ್ಞಾನ ಭಗವಂತನಲ್ಲಿ ಕೂಡೋದಿಲ್ಲ, ಆದ್ದರಿಂದ ಭಗವಂತನಲ್ಲಿ ಜಗತ್ತಿನ ಆರೋಪ ಕೂಡೋದಿಲ್ಲ ಎಂಬತಕ್ಕಂಥದ್ದನ್ನು ದೃಷ್ಟಾಂತೇನ ಉಪಪಾದಯತಿ, ಉದಾಹರಣೆಯನ್ನು ಕೊಟ್ಟು ಅದನ್ನು ಸಮರ್ಥನೆ ಮಾಡ್ತಾರೆ. ಹಿಂದೆ ಹೇಳಿದ್ರು ನಿರನಿಷ್ಠ, ನಿರವಧ್ಯ, ಅಸಂಗ. ಅಜ್ಞಾನದ ಸಂಬಂಧ ಇಲ್ಲ, ಕರ್ಮದ ಸಂಬಂಧ ಇಲ್ಲ, ದುಃಖದ ಸಂಬಂಧ ಇಲ್ಲ. ಅಂತಹ ಪರಮಾತ್ಮನಲ್ಲಿ ಜೀವಭಾವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಆಕಾಶ ಅದು ಲೇಪ ಅಯೋಗ್ಯವಾದದ್ದು. ಕೆಸರಿನ ಸಂಬಂಧ, ಕೆಸರಿನ ಮಾಲಿನ್ಯದ ಸಂಬಂಧ ಇಲ್ಲವೇ ಇಲ್ಲ. ಆದ್ದರಿಂದ ಭಗವಂತನಲ್ಲಿ ಅಜ್ಞಾನ ಇಲ್ಲ. ಅದರಿಂದಾಗಿ ಅಜ್ಞಾನದಿಂದ ಆರೋಪಿತವಾದ ಜಗತ್ತು ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಐಕ್ಯ ಎಂಬತಕ್ಕಂಥದ್ದು ಕೂಡೋದಿಲ್ಲ. ಒಂದು ವೇಳೆ ಜೀವಭಾವ ಅಜ್ಞಾನದಿಂದ ಬಂದಿದ್ದರೆ, ಅಜ್ಞಾನ ಹೋದಾಗ ಆವಾಗ ಜೀವನೇ ಬ್ರಹ್ಮ ಅಂತ ಆಗ್ಬೋದಾಗಿತ್ತು. ಯಾವಾಗ ಅಜ್ಞಾನವೇ ಇಲ್ಲವೋ ಆವಾಗ ಐಕ್ಯ ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಬರೋದಿಲ್ಲ. ಏನಕ್ಕೆ? ಏನು ಪ್ರಮಾಣ ಬೇಕು? ಯಾವುದಕ್ಕೆ? ಐಕ್ಯ ಇಲ್ಲ ಅನ್ನೋದಕ್ಕೆ. ಐಕ್ಯ ಇದೆ ಅನ್ನೋದಕ್ಕೆ ಏನು ಪ್ರಮಾಣ ಇದೆಯಾ? ಜೀವರೆಲ್ಲರೂ ಕೂಡ ದೋಷವುಳ್ಳವರಾಗಿ ಅನುಭವ, ಕರ್ಮಲೇಪ ಉಳ್ಳವರಾಗಿ ಅನುಭವ. ಇದಕ್ಕಿಂತ ಇನ್ನೇನು ಪ್ರಮಾಣ ಬೇಕು? ಶ್ರುತಿ ಇದೆಯಲ್ಲ, ಕರ್ಮಣ ನ ವರ್ಧತೆ ನೋ ಕನೀಯಾನ್. ಭಗವಂತ ಕರ್ಮಲೇಪರಹಿತನಾಗಿದ್ದಾನೆ. ಕರ್ಮದಿಂದ ಅವನು ಹೆಚ್ಚುಗಾರಿಕೆಯನ್ನು ಪಡೆಯೋದಿಲ್ಲ ಅಥವಾ ನೀಚತ್ವವನ್ನು ಪಡೆಯೋದಿಲ್ಲ. ಪಾಪ ಕರ್ಮ ಮಾಡಿದ್ರಿಂದ ಜೀವನಿಗೆ ನೀಚತ್ವ ಬರುತ್ತೆ. ಕರ್ಮ ಮಾಡಿದ್ರಿಂದ ಉತ್ತಮ ಪುಣ್ಯಕರ್ಮ ಮಾಡಿದ ಸ್ವರ್ಗಕ್ಕೆ ಹೋಗ್ತಾನೆ. ಅದು ಭಗವಂತನಿಗಿಲ್ಲ. ಹೌದು, ಭಗವಂತನಿಗೆ ಶ್ರುತಿ ನಿರವಧ್ಯತ್ವ, ನಿರನಿಷ್ಠತ್ವ, ಅಸಂಗತ್ವವನ್ನು ಹೇಳ್ತಾ ಇದೆ. ಈ ಯುಕ್ತಿಯಿಂದ
ಜೀವಭಾವ ಕೂಡಲ್ಲ ಅಂತ. ಅದೇ ಯುಕ್ತಿ. 2:15 ಶ್ರೀಕೃಷ್ಣಾರ್ಪಣ ವಸ್ತು.